ಚನ್ನಬಸವ ಗುರುಕುಲ ಎಷ್ಟಿದೆ? ಈ ಗುರುಕುಲ ಭಾರತ ದೇಶಕ್ಕೆ IIT ಮತ್ತು ಏಮ್ಸ್ ಮತ್ತು ಮೆಡಿಕಲ್ ಇಂಜಿನಿಯರಿಂಗ್ ಟಾಪ್ ಕಾಲೇಜಿಗೆ ಅಡ್ಮಿಷನ್ಸ್ ಎಷ್ಟು ಕೊಟ್ಟಿದೆ ಇಲ್ಲಿವರೆಗೆ? ಅಂಥ ಜಾಗದಲ್ಲಿ ನೀವು ಇಷ್ಟೇ ಜನ ನೆರೆದಿದ್ದೀರ. ಭಾರತದ ಪಾಪ್ಯುಲೇಷನ್ ಎಷ್ಟಿದೆ? 1.3 ಬಿಲಿಯನ್. ನಮಗೆ ಸ್ವಲ್ಪ ಇವಾಗ ವೈದ್ಯರಾಗಿರೋದ್ರಿಂದ ಶೂನ್ಯಗಳು ಲೆಕ್ಕ ಅಷ್ಟೊಂದು ಬರೋಲ್ಲ, ಬಟ್ ನೀವೆಲ್ಲ ಮ್ಯಾಥ್ಸ್ ಪರ್ಫೆಕ್ಟ್ ಆಗಿರ್ತೀರಿ ಇವಾಗ PUCಯಲ್ಲಿ. ಸೊ ಅದರಲ್ಲಿ 30% ಈಸ್ ಯಂಗ್ ಪಾಪ್ಯುಲೇಷನ್, ಅಂದರೆ ಒಂದು 30%, 1.3 ಬಿಲಿಯನ್ಸಲ್ಲಿ 30% ಮಕ್ಕಳಿದ್ದಾರೆ. ಆ 30%, 1.3 ಬಿಲಿಯನ್ ಅಂದರೆ ಆಲ್ಮೋಸ್ಟ್ ನಿಯರ್ಲಿ 30 ಗುರುಗುಲ ಪುಣ್ಯನೂ ನಿಮ್ಮಂಥ ಹುಡುಗರಿಗೆ ಇಲ್ಲಿ ಕುತ್ಕೊಳ್ಳೋಕ್ಕೆ ಅವಕಾಶ ನಿಮ್ಮ ಜೀವನದಲ್ಲಿ ಸಿಕ್ಕಿದೆ. ಸೆಕೆಂಡ್ ಅಟೆಂಪ್ಟ್ ಟು ಬ್ರೀದ್ ಇನ್ ಮೋರ್, ಇನ್ನೂ ಸ್ವಲ್ಪ ಗಾಳಿ ತಗೊಳ್ಳೋದು ಅಂತ. ಈ 2 ಸ್ಟೇಜ್ ಬ್ರೀದಿಂಗ್ ಟೆಕ್ನಿಕ್ ಇದೆಯಲ್ಲ, ಈ 2 ಸ್ಟೇಜ್ ಬ್ರೀದಿಂಗ್ ಟೆಕ್ನಿಕ್ ನೀವೇನಾದರೂ ಮಾಸ್ಟರ್ ಮಾಡ್ಕೊಂಡ್ರೆ ದಟ್ ಈಸ್ ಎನ್ ಎಕ್ಸ್ಟ್ರಾ ಪವರ್ ಇನ್ ದ ಹೋಲ್ ಯೂನಿವರ್ಸ್ ನಿಮಗೆಲ್ಲ ಸಿಕ್ಕಿರೋದು. ಸೊ ದ್ಯಾಟ್ ಯು ವಿಲ್ ಅಚೀವ್ ವಾಟ್ ಯು ವಾಂಟ್. ಪ್ಲಸ್ ಎಕ್ಸ್ಟ್ರಾ ಆಕ್ಸಿಜನ್, ಪ್ಲಸ್ ಲಂಗ್ ಎಕ್ಸ್ಪ್ಯಾನ್ಷನ್ ಎಕ್ಸ್ಟ್ರಾ, ಪ್ಲಸ್ ಮೈಂಡ್ ಮತ್ತು ಸ್ಪೈನಲ್ಲಿ ಒಂದು ಸೆರಿಬ್ರೋ ಸ್ಪೈನಲ್ ಫ್ಲೂಯಿಡ್ ಅಂತ ಇರುತ್ತೆ. ಅದು ಬ್ರೇನಿಂದ ಸ್ಪೈನ್ ಸರ್ಕ್ಯುಲೇಟ್ ಆಗಬೇಕು. ಬ್ರೀದ್ ಔಟ್ ಕೂಡ ಸ್ಲೋ ಆಗಿ ಆಚೆ ಮಾಡಿ. ಸೊ ಈ ಬ್ರೈನ್ ವಾಟರ್ ಸರ್ಕ್ಯುಲೇಟ್ ಆಗುತ್ತಲ್ಲ, ಇಡೀ ರಾತ್ರಿ ಮಲಗಿದಾಗ ಬ್ರೈನ್ ಮೆಟಾಬಾಲಿಸಮ್, ಬ್ರೈನ್ ರೆಸ್ಟ್ ಆಗಿ ಆ ಸೆರಿಬ್ರೋ ಸ್ಪೈನಲ್ ಫ್ಲೂಯಿಡಲ್ಲಿ ಸುಮಾರು ಕೆಮಿಕಲ್ಸ್ ಎಲ್ಲ ರಿಲೀಸ್ ಆಗಿರುತ್ತೆ. ಬೆಳಗ್ಗೆ ಹಾಗೆ ನಮ್ಮದು ಮನೆಯಿಂದ ಡ್ರೈನೇಜ್ ಹಂಗೆ ಹೋಗುತ್ತಲ್ಲ, ಹ್ಯಾವಿಂಗ್ ಕಂಟ್ರೋಲ್ ಆನ್ ಯುವರ್ ಬ್ರೀದಿಂಗ್. ನಾನು ಹೇಳಿದ್ನಲ್ಲ, ನಾನು ಹೇಳೋವರೆಗೂ ನಾವು ಇಷ್ಟು ಜನಕ್ಕೆ ಅಲ್ಲ, ಇನ್ಕ್ಲೂಡಿಂಗ್ ಮೀ, ನಾವು ಬ್ರೀದಿಂಗ್ ಆಡ್ತಾ ಇದ್ದೀವಿ ಅಂತ ಅವೇರ್ನೆಸ್ ಇರೋಲ್ಲ. ಭಾಷೆ ಬಗ್ಗೆ, ಈ ಒಂದು ಜನ್ಮ ತಾಳಿರ್ತಕ್ಕಂಥ ಭೂಮಿ ಬಗ್ಗೆ ಎಷ್ಟು ಕಳಕಳಿ ಅದಂದ್ರೆ, ಅವರಿಗೆ ಇಷ್ಟೆಲ್ಲ ಬೆಳಿಲಿಕ್ಕೆ ಆ ತಾಯಿ ತಂದೆ ಸಂಸ್ಕಾರ ಭಾಳ ಚಲೋ ಕೊಟ್ಟಾರೆ. ಅವ್ರದ್ದು ಟೀಮ್ ಹೆಂಗದ ಅಂದ್ರೆ, ಅವ್ರನ್ನೆಲ್ಲ ಕ್ಲಾಸ್ಮೇಟ್, ಸುತಾರ್ ಸರ್ ಇರ್ಬೋದು, ಪ್ರಶಾಂತ್ ಸರ್ ಇರ್ಬೋದು, ನಮ್ಮ ಅಜ್ಗಣ್ಣವ್ರು ಇರ್ಬೋದು, ಇವ್ರ ಟೀಮು ಇಷ್ಟು ಚಲೋ ಅದ ಅಂದ್ರೆ ಎಲ್ಲರೂ ಭಾಳ ಒಳ್ಳೆ ಸಂಸ್ಕಾರ ಪಡೆದವ್ರಿದ್ದಾರೆ. ಇವತ್ತು ನೋಡ್ರಿ, ಇವರು ಪ್ರಶಾಂತ್ ಅಡಿಯವ್ರಿಗೆ ಎಷ್ಟು ಬೇಡಿಕೆ ಅದ ಅಂದ್ರೆ, ವಿದೇಶದಾಗ ಭಾಳಷ್ಟು ಅವ್ರಿಗೆ ಬೇಡಿಕೆ ಅದ. ಆದರೂ ಕೂಡ ನನ್ನ ದೇಶ, ನನ್ನ ರಾಜ್ಯ, ನನ್ನ ಭಾಗಕ್ಕೆ ಸೇವೆ ಸಲ್ಲಿಸ್ಬೇಕಂತ ಇಲ್ಲಿಗೆ ವಾಪಸ್ ಮತ್ತೆ ಬಂದಿದ್ದಾರೆ. ಇಲ್ಲಿ ಬಂದು ಭಾಳ ಒಳ್ಳೆ ರೀತಿಯಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವ್ರ ಸರಳತೆ, ಅವ್ರ ಸಹಜತೆ, ಅವ್ರದ್ದೆಲ್ಲ ನೋಡಿದ್ರೆ ನಂಗೆ ಹೆಂಗೆ ಅನಿಸ್ತದಂದ್ರೆ, ಈ ಭಾರತದಲ್ಲಿ ಇರ್ತಕ್ಕಂಥ ನಾಣ್ಯಗಳು ಭಾರತದಾಗ ಅಷ್ಟೇ ಚಲನೆಯಲ್ಲಿ ಇರ್ತವೆ, ವಿದೇಶದಾಗ ಇರ್ತಕ್ಕಂಥದ್ದು ವಿದೇಶದಾಗ ಅಷ್ಟೇ ಚಲನೆಯಲ್ಲಿ ಇರ್ತದೆ. ಬಂಗಾರ ಜಗತ್ತಿನ ತುಂಬ ಅದು ಚಲನೆಯಲ್ಲಿ ಇರ್ತದೆ. ಬಂಗಾರದಂಥ ಮನುಷ್ಯರೇ ಡಾಕ್ಟರ್ ಪ್ರಶಾಂತ್ ಅಳ್ಳಿಯವರು. ಅಂಥವರಿಗೆ ಇಷ್ಟು ಒತ್ತಡ ಮಧ್ಯದಾಗ ಸುಪ್ರಭಾತ ಸಮಯದಾಗ ಬಂದು ಬಹುತೇಕ ನಾನು ಹೇಳಿದೆ, ಇಂಥ ಮೂಮೆಂಟ್ದಾಗ ಮಕ್ಕಳಿಗೆ ಭಾಳ ಸ್ಫೂರ್ತಿ ತುಂಬ್ತದ. ಅವರೆಲ್ಲ ಪರೀಕ್ಷೆ ಬರಲಿಕ್ಕೆ ಮತ್ತಿಷ್ಟು ನೀವೇ ಒಂದು ಸ್ಫೂರ್ತಿ ಆಗ್ತೀರಿ ಸರ್ ಅಂದ ತಕ್ಷಣ ಅವ್ರು ಬೆಂಗಳೂರಿಗೆ ಹೋಗೋರು. ಆದರೂ ನಮಗೆ ಸಮಯ ಕೊಟ್ಟಿದ್ದ ಸಲುವಾಗಿ ಅವರಿಗೆ ಇನ್ನೊಂದು ಸರ್ತಿ ಅಭಿನಂದನೆಗಳು. ಎಲ್ಲರೂ ಚಪ್ಪಾಳೆ ತಟ್ಟಿ ಅಭಿನಂದಿಸ್ತಾರೆ. ಜಯದ ಸನ್ನಿವೇಶ ಭಕ್ತ ಜನ ಭಾಗ್ಯ ಶುಭೋದಯ, ಲಿಂಗವಂತ ನಿರ್ಣಯ ಪರಮಾವತಾರ, ಶರಣಾಗತ ರಕ್ಷಕ ಚಿದ್ಘನ ಪ್ರಭಾವಮಯ. ಹಾಲದು ನೀರದು ಹಾಲದು ನಿಮ್ಮ ಧರ್ಮ ತಂದೆ ನೀನು, ತಾಯಿ ನೀನು, ತಂದೆ ನೀನು. ಮಹಾದೇವಿಯವರಿಗೆ